ನಮಸ್ತೆ ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ತುಂಬ ಸೌಂಡ್ ಮಾಡ್ತಿರುವಂಥ ಎಡಿಟಿಂಗ್ ಸ್ಟೈಲ್ ಬಂದ್ಬಿಟ್ಟು ಡಾಕ್ಯುಮೆಂಟ್ರಿ ಎಡಿಟಿಂಗ್ ಸ್ಟೈಲ್ ಅಂತ. ಈ ಥರದ ವಿಡಿಯೋಸ್ ಬಂದು ಆಡಿಯನ್ಸ್ನ ಎಂಗೇಜಿಂಗ್ ಆಗಿ ಇಟ್ಟಿರುತ್ತೆ. ರೀಸೆಂಟ್ ಆಗಿ ನನ್ನ ಸ್ಟೂಡೆಂಟ್ಗೆ ಹೆಲ್ಪ್ ಮಾಡಬೇಕಿತ್ತು ಈ ಥರದ್ದು ಒಂದು ವಿಡಿಯೋ ಮೇಲೆ. ಸಾಕಷ್ಟು ರಿಸರ್ಚ್ ಮಾಡ್ತಾ ಇದೆ ಈ ಥರದ ಎಡಿಟಿಂಗ್ ಸ್ಟೈಲ್ ಬಗ್ಗೆ ಎಲ್ಲ. ಸೊ ರಿಸರ್ಚ್ ಮಾಡುವಾಗ ನನಗೆ ಈ ಥರದ ಎಡಿಟಿಂಗ್ ಯಾಕೆ ವರ್ಕ್ ಆಗ್ತಿದೆ ಅಥವಾ ಏನೇನು ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ ಈ ಥರದ್ದು ಒಂದಷ್ಟು ವಿಷಯಗಳು ತಿಳಿದು ಬಂತು. ಸೊ ಅದನ್ನು ಈ ವಿಡಿಯೋನಲ್ಲಿ ಹಂಚ್ಕೋತಾ ಇದ್ದೀನಿ. ಹಾಗೆಯೇ ಒಂದು ಸೀರೀಸ್ ತರ ಮಾಡ್ಬೇಕಂತಿದ್ದೀನಿ. ಸೊ ಇದರ ಬಗ್ಗೆ ಎಲ್ಲ ನಿಮಗೆ ಈ ವಿಡಿಯೋನಲ್ಲಿ ಮಾಹಿತಿ ಕೊಡ್ತೀನಿ. ಸೊ ಬನ್ನಿ ನೋಡೋಣ. ಈ ವೈರಲ್ ವಿಡಿಯೋಸು ಅಥವಾ ಡಾಕ್ಯುಮೆಂಟ್ರಿ ಸ್ಟೈಲ್ ವಿಡಿಯೋಸ್ ಎಲ್ಲ ನೋಡುವಾಗ ನನಗೆ ಕೆಲವೊಂದಷ್ಟು ಕ್ರಿಯೇಟರ್ಸ್ ತಿಳಿದು ಬಂತು. ವಾಕ್ಸ್ ಅಂತ ಹೇಳ್ಬಿಟ್ಟು ಅಥವಾ ಮ್ಯಾಗ್ನೆಟ್ ಮೀಡಿಯಾಸು ಇದರದೆಲ್ಲ. ಬಟ್ ಜಾಸ್ತಿ ಸೌಂಡ್ ಥರ ಮಾಡ್ತಿದ್ದೆ ಏನಂದರೆ ವಾಕ್ಸ್ ವಿಡಿಯೋಸ್ ಅಂತ ಹೇಳ್ಬಿಟ್ಟು. ಸೊ ಅವರು ಮುಂಚೆಯಿಂದನೇ ಈ ಥರದ್ದು ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಬರ್ತಿದ್ರು. ಬಟ್ ಇತ್ತೀಚೆಗೆ ಸಾಕಷ್ಟು ಕ್ರಿಯೇಟರ್ಸು ಆ ಸ್ಟೈಲ್ನ ಯೂಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಇಂಡಿಯನ್ ಕ್ರಿಯೇಟರ್ಸ್ನಲ್ಲೂ ತುಂಬ ಜನ ಈ ಥರದ್ದೆಲ್ಲ ಎಡಿಟ್ಸ್ ಎಲ್ಲ ಮಾಡ್ತಾರೆ. ಆ್ಯಂಡ್ ಅದು ಆಡಿಯನ್ಸ್ ಎಂಗೇಜ್ಮೆಂಟ್ ರೇಟ್ ಬಂದ್ಬಿಟ್ಟು ತುಂಬ ಜಾಸ್ತಿ ಔಟ್ಪುಟ್ ಇದೆ. ಸೊ ಹಾಗಾಗಿ ತುಂಬ ಜನ ಆದಷ್ಟು ಈ ಥರದ ವಿಡಿಯೋಸೇ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ. ಯಾಕಂದರೆ ನಿಮಗೆ ವ್ಯೂಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಈ ಥರದ್ದು ಸ್ಟೈಲ್ಸ್ ಬಗ್ಗೆ ಎಲ್ಲ ಒಂದಷ್ಟು ರಿಸರ್ಚ್ ಮಾಡ್ತಾ ತುಂಬ ವಿಷಯಗಳು ತಿಳಿದು ಬಂತು. ಈ ಥರದ ಎಡಿಟಿಂಗ್ ಸ್ಟೈಲ್ ಎಲ್ಲ ನೋಡಿಬಿಟ್ಟು ನಾನು ಸ್ವಲ್ಪ ಸೈಕ್ ಆಗಿಬಿಟ್ಟೆ. ಸೊ ಹಾಗಾಗಿ ನನ್ನ ಫ್ರೆಂಡ್ ಜೊತೆ ಸೈಕ್ ಟಾಕ್ಸ್ ಅಂತ ಬೇರೆ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ನೀವೇನಾದರೂ ಆ ಪಾಡ್ಕಾಸ್ಟ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಅಥವಾ ಪಾಡ್ಕಾಸ್ಟ್ ಕೇಳಬೇಕಂತ ಹೇಳಿದ್ರೆ ಸೈಕ್ ಟಾಕ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಕೂಡ ಹೋಗಿ ನೋಡ್ಬೋದು. ಅಥವಾ ಸ್ಪಾಟಿಫೈನಲ್ಲಿ ಕೂಡ ಹೋಗಿ ಕೇಳ್ಬೋದು. ಯೂಶಲಿ ಸ್ಪಾಟಿಫೈನಲ್ಲಿ ನಾವು ಪ್ರಿಫರ್ ಮಾಡ್ತೀವಿ ಕೇಳ್ಕೊಳ್ಳೋಕ್ಕೆ. ಇಲ್ಲಾಂದರೆ ಸೈಕ್ ಟಾಕ್ಸ್ ಯೂಟ್ಯೂಬ್ ಚಾನಲಲ್ಲಿ ಕೂಡ ನೀವು ಹೋಗಿ ನೋಡ್ಬೋದು. ಸೊ ಅದೊಂದು ಸಣ್ಣ ಪ್ಲಗಿನ್ ಮಾಡಬೇಕಿತ್ತು ನನ್ನ ಹೊಸ ಪಾಡ್ಕಾಸ್ಟ್ ಬಗ್ಗೆ. ಸೊ ಇವಾಗ ವಾಪಸ್ ವಿಡಿಯೋಗೆ ಬಂದರೆ, ಈ ಎಲ್ಲ ರಿಸರ್ಚ್ ಮಾಡಿದ್ಮೇಲೆ ನನಗೆ ತಿಳಿದು ಬಂದಿದೆ ಏನಂತ ಹೇಳಿದ್ರೆ, ಒಂದು ಆಡಿಯನ್ಸ್ನ ಅಟೆನ್ಷನ್ ಗ್ರಾಸ್ ಮಾಡೋಕ್ಕೆ ಕೆಲವೊಂದಷ್ಟು ವಿಜುವಲ್ ಆಗಿ ಎಂಗೇಜಿಂಗ್ ಆಗಿಡುವಂಥ ಎಲಿಮೆಂಟ್ಸ್ನ ಯೂಸ್ ಮಾಡ್ತಾರೆ ಈ ಥರದ್ದು ಸ್ಟೈಲ್ಸ್ನಲ್ಲಿ. ಅದರಲ್ಲಿ ನಾನು ಒಂದಷ್ಟು ಟೆಕ್ನಿಕ್ಸ್ ಅಥವಾ ಎಫೆಕ್ಟ್ಸ್ ಏನೇನು ಯೂಸ್ ಮಾಡ್ತಾರೆ ಅದೆಲ್ಲ ನೋಟ್ ಡೌನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದ್ರ ಮೇಲೆ ನಾನೊಂದು ಸೀರೀಸ್ ವಿಡಿಯೋ ಥರ ಮಾಡಬೇಕಂತಿದ್ದೀನಿ. ಸೊ ಇದು ಮೇ ಬಿ ಸದ್ಯಕ್ಕೆ 5 ಟೆಕ್ನಿಕ್ಸ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಸೀರೀಸ್ನಲ್ಲಿ ನಿಮಗೆ ಒಂದು 5 ವಿಡಿಯೋಸ್ ಸಿಗುತ್ತೆ. ನೆಕ್ಸ್ಟ್ ನೋಡ್ತೀನಿ ನಾನು ಇನ್ನೂ ಏನಾದರೂ ಜಾಸ್ತಿ ವಿಡಿಯೋಸ್ ಈ ಥರದ್ದು ಏನಾದ್ರು ಸಿಕ್ಕಿದ್ರೆ ಫ್ಯೂಚರ್ನಲ್ಲಿ ಇದ್ರ ಮೇಲೆ ಇನ್ನೂ ಆ್ಯಡ್ ಆನ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ಸದ್ಯಕ್ಕೆ ಅಟ್ಲೀಸ್ಟ್ ಒಂದು 5 ವಿಡಿಯೋಸ್ ಇಂಪ್ಲಿಮೆಂಟ್ ಮಾಡಬೇಕಂತಿದ್ದೀನಿ. ಆ್ಯಂಡ್ ಜನರಲಾಗಿ ಈ ಥರದ್ದು ವೀಡಿಯೋಸ್ನಲ್ಲೆಲ್ಲ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಯಾವಾಗಲೂ ಒಂದು ಮೂಮೆಂಟ್ ಇರಬೇಕು ವೀಡಿಯೋನಲ್ಲಿ. ಸೊ ಆ ಥರದ್ದು ಸ್ಟೈಲ್ ಇರುತ್ತೆ ಎಡಿಟಿಂಗ್ ಸ್ಟೈಲ್. ಸೊ ನೀವು ಒಂದು ಫೋಟೋ ಯೂಸ್ ಮಾಡಿದಾಗ್ಲೂ ಅದರಲ್ಲಿ ಏನಾದರೂ ಒಂದು ಮೂಮೆಂಟ್ ಥರ ಏನಾದರೂ ಒಂದು ಹಾಕಿರ್ತಾರೆ. ಇದು ಬಿಟ್ಟು ಮ್ಯಾಪ್ ಆ್ಯನಿಮೇಷನ್ ತೋರಿಸ್ತಾರೆ. ಅಂದರೆ ಇವಾಗ ಒಂದು ಜಾಗದ ಬಗ್ಗೆ ಏನಾದರೂ ಮಾತಾಡುವಾಗ ಅಲ್ಲಿ ಒಂದು ಮ್ಯಾಪ್ನ ಹಾಕಿಬಿಟ್ಟು ಅದರಲ್ಲಿ ಏನಾದರೂ ಒಂದು ಆ್ಯನಿಮೇಷನ್ ಮಾಡೋ ಥರದ್ದು. ಅದು ಬಿಟ್ಟರೆ ಟೆಕ್ಸ್ಟ್ ಹೈಲೈಟ್ ಎಫೆಕ್ಟ್ ಅಂತ ಹೇಳ್ತಾರೆ. ಸೊ ನೀವು ಆರ್ಟಿಕಲ್ಸ್ ಏನಾದರೂ ರೆಫರ್ ಮಾಡ್ತಿದ್ದೀರಾ, ಅದರಿಂದ ಏನಾದರೂ ಓದ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದರಲ್ಲಿ ಏನು ಇಂಪಾರ್ಟೆಂಟ್ ವರ್ಡ್ಸ್ ಇರುತ್ತೆ ಅದನ್ನು ಹೈಲೈಟ್ ಮಾಡಿ ತೋರಿಸೋದು ಆ ಥರದ್ದು. ಅದು ಬಿಟ್ಟರೆ 3D ಪ್ಯಾರಲ್ಯಾಕ್ಸ್ ಆ್ಯನಿಮೇಷನ್ ಆ ಥರದ್ದು ಇರುತ್ತೆ. ಸೊ ಸಿಂಪಲ್ ಸ್ಟಿಲ್ ಇಮೇಜಸ್ನ ಒಂಥರ ವಿಜುವಲಿ ಸಿನಿಮ್ಯಾಟಿಕ್ ಥರ ಏನಾದರೂ ತೋರಿಸೋ ಥರದ್ದು. ಇದಾದ್ಮೇಲೆ ಮ್ಯಾಚ್ ಕಟ್ಸ್ ಅಂತ ಹೇಳ್ತಾರೆ. ಮ್ಯಾಚ್ ಕಟ್ ಅಂತ ಹೇಳಿದ್ರೆ ಒಂದು ಸಿಂಗಲ್ ಆಬ್ಜೆಕ್ಟ್ ಬೇರೆ ಬೇರೆ ಎನ್ವಿರಾನ್ಮೆಂಟಲ್ಲಿ ನೀವು ತೋರಿಸೋ ಥರ. ಮ್ಯಾಚ್ ಕಟ್ ನಿಮಗೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕಂದ್ರೆ ನಾನು ಇಂಟ್ರೋನಲ್ಲಿ ಯೂಸ್ ಮಾಡಿದೆ ನೋಡಿ. ಡಾಕ್ಯುಮೆಂಟ್ರಿ ಸ್ಟೈಲ್ ಟ್ಯೂಟೋರಿಯಲ್ ಅಥವಾ ಡಾಕ್ಯುಮೆಂಟ್ರಿ ಟ್ಯೂಟೋರಿಯಲ್ ಅಂತ ಹೇಳುವಾಗ ಡಾಕ್ಯುಮೆಂಟ್ರಿ ಅಂತ ಮಲ್ಟಿಪಲ್ ಜನರು ಹೇಳೋ ಥರದ್ದು. ಆ್ಯಂಡ್ ಅದರ್ ರಿಲೇಟೆಡ್ ವಿಜುವಲ್ಸ್ ಹಾಕೋದು ನಾನು. ಸೊ ಆ ಥರದಕ್ಕೆ ಇದ್ರ ಜೊತೆಗೆ ಬೇರೆ ಟೆಕ್ಸ್ಚರ್ಸು ಅದೆಲ್ಲ ಯೂಸ್ ಮಾಡ್ತಾ ಇರ್ತಾರೆ, ಫಿಲ್ಮ್ ಗ್ರೈನ್ಸು ಈ ಥರ. ಆ್ಯಂಡ್ ವಾಕ್ಸ್ ಅವರು ಜನರಲಾಗಿ ಅವ್ರದ್ದು ಸ್ಟೈಲ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಒಂಥರ ಸ್ಟಾಪ್ ಮೋಷನ್ ಎಫೆಕ್ಟ್ ಥರ ಇರುತ್ತೆ. ಸೊ ಅದರಲ್ಲಿ ಪೋಸ್ಟರೈಸ್ ಟೈಮ್ ಎಫೆಕ್ಟ್ ಅಂತ ಬರುತ್ತೆ. ಸೊ ಅಂಥದ್ದನ್ನು ಯೂಸ್ ಮಾಡ್ತಾರೆ. ಬೇಸಿಕಲಿ ಏನಂತ ಹೇಳಿದ್ರೆ ಫ್ರೇಮ್ ರೇಟು ಕಮ್ಮಿ ಮಾಡ್ತಾರೆ. ಸೊ ಆವಾಗ ನಿಮಗೆ ಒಂಥರ ಸ್ಟಾಪ್ ಮೋಷನ್ ಥರದ್ದು ಫೀಲ್ ಬರುತ್ತೆ. ಆ್ಯಂಡ್ ಯೂಶಲಿ ಅವರು ಸ್ವಲ್ಪ ಟೋನ್ ಅವ್ರದ್ದು ವೀಡಿಯೋದು ಸ್ವಲ್ಪ ಡಾರ್ಕ್ ಇಶ್ ಟೋನ್ ಥರ ಇರುತ್ತೆ ಕೆಲವೊಂದಷ್ಟು. ಯಾಕಂದರೆ ಪೊಲಿಟಿಕಲ್ಲು ಅಥವಾ ಡಾಕ್ಯುಮೆಂಟ್ರಿ ಟೈಪ್ ಇರೋದಲ್ವ. ಸೊ ಹಾಗಾಗಿ ಸ್ವಲ್ಪ ಡಾರ್ಕ್ ಟೋನ್ ಥರ ಇರುತ್ತೆ. ಹಾಗಾಗಿ ಅವರು ಆ ರೀತಿ ಎಫೆಕ್ಟ್ನ ಯೂಸ್ ಮಾಡ್ಕೋತಾರೆ. ಇದೆಲ್ಲದರ ಜೊತೆಗೆ ಸೌಂಡ್ ಎಫೆಕ್ಟ್ಸ್ನ ಕೂಡ ಯೂಸ್ ಮಾಡ್ತಾರೆ. ಇದೆಲ್ಲ ಬಂದು ವಿಡಿಯೋ ಕ್ವಾಲಿಟಿನ ಎನ್ಹಾನ್ಸ್ ಮಾಡುತ್ತೆ. ಇದಿಷ್ಟು ಯೂಶಲ್ ಆಗಿ ನೋಡುವಂಥ ಟೆಕ್ನಿಕ್ಸ್ ನಮಗೆ ಈ ಥರದ್ದು ವೀಡಿಯೋಸ್ನಲ್ಲಿ. ಇದ್ರ ಜೊತೆಗೆ ಇನ್ನೂ ಸಣ್ಣ ಪುಟ್ಟ ಒಂದಷ್ಟು ಎಫೆಕ್ಟ್ಸ್ ಎಲ್ಲ ಇರುತ್ತೆ. ಅಂದರೆ ಒಂದು ಟೈಮ್ ಲೈನ್ನ ತೋರಿಸ್ಬೇಕಂದ್ರೆ ಅದನ್ನು ಆ್ಯನಿಮೇಟ್ ಮಾಡಿ ತೋರಿಸೋದು, ಇನ್ನೂ ಒಂದಷ್ಟು ಬೇರೆ ಬೇರೆ ವಿಷಯಗಳಿದೆ. ಸೊ ಅದೆಲ್ಲ ನಾನು ನಿಮಗೆ ಈ ಸೀರೀಸ್ನಲ್ಲಿ ಹೋಗ್ತಾ ಒಂದೊಂದೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬಟ್ ಮೇಯ್ನಾಗೆ ನೀವು ಏನು ತಿಳ್ಕೊಬೇಕು ಈ ಥರದ್ರಲ್ಲೆಲ್ಲ ಅಂತ ಹೇಳಿದ್ರೆ ಅನಲೈಸ್ ಮಾಡಬೇಕು ನೀವು. ನಾನು ನಿಮಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ, ಒಂದು ವಿಡಿಯೋ ಮಾಡಬೇಕಂತ ಹೇಳಿದ್ರೆ ಬರೀ ಸಾಫ್ಟ್ವೇರ್ ನಾಲೆಜ್ ಇಂಪಾರ್ಟೆಂಟ್ ಅಲ್ಲ, ಐಡಿಯೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು. ಆ್ಯಂಡ್ ಎಸ್ಪೆಷಲಿ ಈ ಥರದ ವಿಡಿಯೋನಲ್ಲಿ ನಿಮಗೆ ಐಡಿಯೇಷನಲ್ಲಿ ಜಾಸ್ತಿ ಕೆಲಸ ಮಾಡಬೇಕಾಗತ್ತೆ. ಸೊ ಜನರಲ್ಲಾಗೆ
ಒಂದು ವಿಡಿಯೋನ ನೀವು ಕ್ರಿಯೇಟ್ ಮಾಡ್ಬೇಕಂತ ಹೇಳಿದ್ರೆ ಅದರಲ್ಲಿ 2 ಸ್ಟೆಪ್ಸ್ ಇರುತ್ತೆ. ಒಂದು ಐಡಿಯೇಷನು, ಇನ್ನೊಂದು ಕ್ರಿಯೇಷನು. ಐಡಿಯೇಷನ್ ಬಂದು ಬ್ರೈನ್ ಸ್ಟಾರ್ಮಿಂಗು ಅಂತ ಹೇಳಿದ್ರೆ ಇಲ್ಲಿ ನಾವು ಐಡಿಯಾಸ್ನ ಜನ್ರೇಟ್ ಮಾಡೋದು. ಅಂದರೆ ಇವಾಗ ನಾವು ಒಂದು ವೀಡಿಯೋಗೆ ಪ್ಲ್ಯಾನ್ ಮಾಡ್ತೀವಿ, ಯಾವ ರೀತಿ ಬರಬೇಕು ವೀಡಿಯೋ ಅಂತೆಲ್ಲ ಹೇಳ್ಬಿಟ್ಟು. ಸೊ ಮೇ ಬಿ ನೀವು ಇವಾಗ ಒಂದು ಸ್ಕ್ರಿಪ್ಟು ಬರೀತೀರಾ, ಆ ಸ್ಕ್ರಿಪ್ಟಲ್ಲಿ ವಿಜುವಲ್ಸ್ ಯಾವ್ಯಾವ ರೀತಿ ಬರಬೇಕು, ಕಾನ್ಸೆಪ್ಟ್ನ ಯಾವ ರೀತಿ ನಾವು ತೋರಿಸ್ಬೇಕು, ಈ ಥರದ್ದೆಲ್ಲ ಬೇಸಿಕಲಿ ನಾವು ಆ ವಿಡಿಯೋದು ಫ್ಲೋನ ನಾವು ಡಿಸೈಡ್ ಮಾಡ್ತಾ ಇದ್ದೀವಿ ಐಡಿಯೇಷನ್ ಪ್ರಾಸೆಸ್ನಲ್ಲಿ. ನೆಕ್ಸ್ಟ್ ಕ್ರಿಯೇಷನ್ ಪ್ರಾಸೆಸ್ಸು, ಇಲ್ಲಿ ನಾವು ಬಂದು ಎಕ್ಸಿಕ್ಯೂಟ್ ಮಾಡ್ತೀವಿ. ಏನೇನು ನಾವು ಐಡಿಯೇಷನಲ್ಲಿ ವಿಜುವಲೈಸ್ ಮಾಡಿದ್ದೀವಿ ಅದಕ್ಕೆ ಒಂದು ರೂಪ ಕೊಟ್ಟು ಅದಕ್ಕೆ ಜೀವ ತುಂಬಿಸ್ತೀವಿ ನಾವು. ಸೊ ಇದನ್ನು ನಾವು ಸಾಫ್ಟ್ವೇರಲ್ಲಿ ಕ್ರಿಯೇಟ್ ಮಾಡ್ತೀವಿ. ಸೊ ಬೇಸಿಕಲಿ ಐಡಿಯಾನ ಎಕ್ಸಿಕ್ಯೂಟ್ ಮಾಡೋದು. ಸೊ ಫಸ್ಟು ಸ್ಟೇಜ್ ಬಂದುಬಿಟ್ಟು ಐಡಿಯೇಷನ್ ಮಾಡೋದು, ಅಂದರೆ ಯಾವ ರೀತಿ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತೀವಿ. ಸೆಕೆಂಡ್ ಸ್ಟೇಜಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ ನಾವು. ಆ್ಯಂಡ್ ನಿಮಗೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಎಫೆಕ್ಟು ಹೇಗೆ ಮಾಡೋದು ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಅದನ್ನು ಹೇಗೆ ನೀವು ಬ್ರೇಕ್ ಡೌನ್ ಮಾಡಿಬಿಟ್ಟು ಹುಡ್ಕೋದು ಅಥವಾ ಟ್ಯುಟೋರಿಯಲ್ಸ್ನ ಹುಡ್ಕೋದು, ಇದೆಲ್ಲನೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈ ಪರ್ಟಿಕ್ಯುಲರ್ ಸೀರೀಸ್ನಲ್ಲಿ. ಸೊ ಹೋಪ್ಫುಲಿ ಈ ಸೀರೀಸಿಂದ ನಿಮಗೆ ನಿಮ್ಮ ಎಡಿಟಿಂಗ್ ಸ್ಟೈಲ್ ಇಂಪ್ರೂವ್ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ನೀವು ಕೂಡ ಈ ಥರದ ಒಂದು ಎಂಗೇಜಿಂಗ್ ವೀಡಿಯೋಸ್ನ ನೀವು ಮಾಡಲಿಕ್ಕೆ ಹೆಲ್ಪ್ ಆಗುತ್ತಂತ ಭಾವಿಸ್ತೀನಿ. ಆ್ಯಂಡ್ ಇದು ಈ ಪರ್ಟಿಕ್ಯುಲರ್ ಟೈಮಲ್ಲಿ ತುಂಬ ಹೆಲ್ಪ್ ಆಗುವಂಥ ಸೀರೀಸ್ ಅಂತ ಅನಿಸುತ್ತೆ. ಯಾಕಂದರೆ ತುಂಬ ಯೂಟ್ಯೂಬರ್ಸ್ ಎಲ್ಲ ಈ ಥರದ್ದು ಎಡಿಟರ್ಸ್ನ ಹುಡುಕ್ತಿದ್ದಾರೆ. ಆ್ಯಂಡ್ ನೀವು ಬೈ ಚಾನ್ಸ್ ವಿಜುವಲಿ ಸ್ಟ್ರಾಂಗ್ ಆಗಿದ್ದೀರಾ ಅಂತ ಹೇಳಿದ್ರೆ, ಅಂದರೆ ಯೋಚನೆ ಮಾಡೋದ್ರಲ್ಲಿ ಯಾವ ರೀತಿ ಇಮೇಜಸ್ ಹಾಕ್ಬೋದು, ಇಲ್ಲಾಂದರೆ ಒಂದು ಪರ್ಟಿಕ್ಯುಲರ್ ಆಡಿಯೋನ ಹೇಗೆ ನೀವು ಎಂಗೇಜಿಂಗ್ ಆಗಿ ಇಡ್ಬೋದು ಅನ್ನೋದೆಲ್ಲ ನೀವು ಸ್ಟ್ರಾಂಗ್ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಆರಾಮಾಗಿ ಯೂಟ್ಯೂಬರ್ಸ್ನ ರೀಚ್ ಮಾಡಿಬಿಟ್ಟು ನೀವು ಕೆಲಸನ ಫ್ರೀಲ್ಯಾನ್ಸ್ ವರ್ಕ್ನ ನೀವು ಹುಡ್ಕೋಬೋದು. ಅಗೇನ್ ಈ ಥರದ ವೀಡಿಯೋಸಲ್ಲಿ ಎಡಿಟ್ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ, ಬಟ್ ಔಟ್ಪುಟ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ಪರ್ಟಿಕ್ಯುಲರ್ ಸೀರೀಸು ನಾನು ಹೇಳಿರೋ ಥರ ಸದ್ಯಕ್ಕೆ ನಾನು 5 ಎಕ್ಸಾಂಪಲ್ಸ್ನ ತೋರಿಸ್ಬೇಕಂತಿದ್ದೀನಿ. ಎವ್ರಿ ವೀಕ್ ನಾನು ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಅದು ಡ್ಯೂರೇಷನ್ ಎಷ್ಟುದ್ದ ಇರುತ್ತೆ ಏನಂತ ನನಗೆ ಗೊತ್ತಿಲ್ಲ. ಬೈ ಚಾನ್ಸ್ ತುಂಬ ಲೆಂದಿ ಆಯ್ತು ಅಂತ ಹೇಳಿದ್ರೆ ನಾನು ಅದನ್ನು ಸಣ್ಣ ಪಾರ್ಟ್ಸ್ ಥರ ಡಿವೈಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಒಂದು ಸಿಂಗಲ್ ವೀಡಿಯೋನಲ್ಲೇ ನಾನು ಇಟ್ಟಿರ್ತೀನಿ. ಸೊ ಒಂದು ಕಂಟಿನ್ಯೂಸ್ ಫ್ಲೋ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇನ್ನೂ ಗೊತ್ತಿಲ್ಲ ಹೇಗೆ ನಾನು ಅದೆಲ್ಲ ಪ್ಲ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಸದ್ಯಕ್ಕೆ ನಾನು 5 ವೀಡಿಯೋಸ್ ಮಾಡಬೇಕಂತಿದ್ದೀನಿ ಈ ಪರ್ಟಿಕ್ಯುಲರ್ ಸೀರೀಸ್ನಲ್ಲಿ. ಹೋಗ್ತಾ ನೆಕ್ಸ್ಟು ಇನ್ನೂ ಏನಾದರೂ ಸಿಕ್ಕಿದ್ರೆ ಅದರ ಮೇಲೆ ನಾನು ಆ್ಯಡ್ ಆನ್ ಮಾಡ್ಕೋತಾ ಹೋಗ್ತೀನಿ ಫ್ಯೂಚರ್ನಲ್ಲಿ. ಸೊ ಇದಿಷ್ಟು ಈ ವಿಡಿಯೋನಲ್ಲಿ. ಹೋಪ್ಫುಲಿ ನಿಮಗೆ ಈ ಸೀರೀಸಿಂದ ಒಂದಷ್ಟು ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋನಲ್ಲಿ ಇದಿಷ್ಟೇ. ನೆಕ್ಸ್ಟ್ ಸೀರೀಸಲ್ಲಿ ಸಿಗ್ತೀನಿ. ಧನ್ಯವಾದಗಳು.